ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗ್ತಾ ಇದೆ, ಏನು ಸ್ಟೋರಿ ಇದೆ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತಿನ ಸೀರಿಯಲ್ಲಲ್ಲಿ ಗೌರಿ ಅಕ್ಕನ್ನ ಕಿಡ್ನಾಪ್ ಮಾಡಿರೋದ್ರಿಂದ ಎಲ್ಲೂ ಸಿಗ್ತಾ ಇಲ್ಲ. ಇವ್ರು 4 ಜನ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೋಗಿ ಎಲ್ಲಿ ಇಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಆದರೆ ಹುಡುಕ್ತಾನೇ ಇದ್ದಾರೆ. ಈಗ ಪೊಲೀಸು ಎಲ್ಲ ಬಂದು ಎಲ್ಲರೂ ಹುಡುಕ್ತಿದ್ದಾರೆ. ಎಲ್ಲಿ ಕಾರು ಹೋಗ್ತಾ ಇದೆ ಅಂತ ಎಲ್ಲ ಕಂಡಿಡಿದು ಅಲ್ಲಿ ಹೋಗಿ ಹಿಡಿಯೋದಕ್ಕೆ ಎಲ್ಲ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ಬಂದು ಅನಿಕೇತ್ ಮತ್ತು ಅವ್ರ ಅಮ್ಮ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ, ನಮ್ಮದೇನು ತಪ್ಪಿಲ್ಲ ಅಂತ ಹೇಳ್ತವ್ರೆ. ಆದರೆ ಹೊರಗಡೆ ಕಾರು ಹೇಗೆ ಓಡಾಡ್ತು ಅಂತೇಳ್ಬಿಟ್ಟು ಹೊರಗಡೆ CC ಕ್ಯಾಮ್ ಏನೂ ಮಾಡೋಕ್ಕಾಗಿಲ್ಲ, ಹಂಗೆ ಬಿಟ್ಬಿಟ್ಟಿದ್ದಾನೆ. ಹೊರಗಡೆ ಕಾರು ಓಡಾಡೋದು ಎಲ್ಲ ಗೊತ್ತಾಗಿದೆ, ಒಂದು ಬ್ಲ್ಯಾಕ್ ಕಾರು ಓಡಾಡ್ತಾ ಇತ್ತು ಅಂತ ಹೇಳಿದ್ದಾಗಿದೆ. ಅಲ್ಲಿ ಮಾತಾಡ್ತಿರ್ಬೇಕಾದ್ರೆ ಗೌರಿ ಅನಿಕೇತನ್ನೇ ಗಮನಿಸ್ತಲೇ ಇರ್ತಾಳೆ. ಅವನು ಗಾಬರಿ ಪಡೋದು, ಬೆವರೋಡ್ಸ್ಕೊಳ್ಳೋದು ಅದನ್ನೆಲ್ಲ ನೋಡ್ತಾನೆ ಇರ್ತಾಳೆ. ಆಮೇಲೆ ಇಲ್ಲಿ ವಿವೇಕು ಗೌರಿಗೆ ಏನು ಎಲ್ಲಿ ಏನಾಯಿತು ಅಂತಲೇ ಗೊತ್ತಾಗ್ತಿಲ್ವಲ್ಲ, ಸುಮ್ಮನೆ ಇದ್ದೀರಲ್ಲ ಹುಡುಕಿ ಅಂತ ಹೇಳ್ತಾಳೆ. ಏನು ಹುಡ್ಕೋದು, ಏನು ಪ್ರೂಫೇ ಇಲ್ಲ, ಹೆಂಗೆ ಅವಳು ಇಲ್ಲಿಂದ ಮನೆಯಿಂದ ಎಸ್ಕೇಪ್ ಆದ್ಲು ಅಂತಲೇ ಗೊತ್ತಿಲ್ಲ, ಹೆಂಗೆ ಹುಡ್ಕೋದು ಅಂತ ಹೇಳ್ತಾನೆ. ಆವಾಗ ಅವಳು ಹೇಳ್ತಾಳೆ, ಮತ್ತು ಏನು ಮಾಡೋದು ಇವಾಗ ಅಂತ ಅಂದಾಗ ಫೋಟೋಗ್ರಾಫರ್ನ ಕರೀತಾರೆ. ಫೋಟೋಗ್ರಾಫರ್ ಬಂದುಬಿಟ್ಟು ತೋರಿಸ್ತಾನೆ. ಆದರೆ ಫೋಟೋಗ್ರಾಫರಲ್ಲಿ ಅವಳನ್ನೇ ನೋಡ್ತಾ ಇರೋನು. ಅವನು ಜ್ಯೂಸು ಎಲ್ಲ ಸಪ್ಲೈ ಮಾಡೋರು 4 ಜನ, ಅವರು ಕರೆಸಿಲ್ಲ, ಇವರು ಕರೆಸಿಲ್ಲ, ಅನಿಕೇತ್ ಕಡೆಯವರು, ಅವರು 4 ಜನ ಬಂದು ಸೇರ್ಕೊಬಿಟ್ಟಿದ್ದಾರೆ. ಅವ್ರು ಸೇರಿಕೊಂಡು ಅವರೇ ಜ್ಯೂಸ್ ಕೊಡೋದು, ಅವಳಿಗೆ ಇರೋರಿಗೆಲ್ಲ ಜ್ಯೂಸ್ ಕೊಡೋದು ಎಲ್ಲ ಮಾಡಿದ್ದಾರೆ. ಯಾರು ಅಂತಲೂ ಗೊತ್ತಿಲ್ಲ. ಈ ಅಡುಗೆ ಭಟ್ರು ಕಡೆಯವರು ಅಲ್ಲ, ಈವೆಂಟ್ಸವ್ರ ಕಡೆಯವರು ಅಲ್ಲ, ಅಥವಾ ವಿವೇಕ್ ಮನೆ ಕಡೆಯಿಂದನೂ ಬಂದಿಲ್ಲ, ಅಥವಾ ಗೌರಿ ತವ್ರ ಮನೆ ಕಡೆಯಿಂದನೂ ಬಂದಿಲ್ಲ. ಆದರೆ ಇವ್ರು ಯಾರು 4 ಜನ ಅನ್ನೋದು ಅನುಮಾನ, ಡೌಟು. ಆಮೇಲೆ ನಂಬರ್ಗಳೆಲ್ಲ ಟ್ರ್ಯಾಕ್ ಮಾಡಿ ನಂಬರೆಲ್ಲನೂ ಸರ್ಚ್ ಮಾಡಿ ಹಿಡಿತಿದ್ದಾರೆ. ಅಲ್ಲಿ ಕಾರಲ್ಲಿ ಕೂತ್ಕೊಂಡು ಅವಳನ್ನೇನಾರ ಮುಟ್ಟಿದ್ರೆ ನಿನ್ನ ಚರ್ಮ ಸುಲಿದ್ಬಿಟ್ಟು ಉಪ್ಪಿನಕಾಯಿ ಹಾಕೊಂಡು ತಿಂದ್ಬಿಡ್ತೀನಿ, ನೀನು ಮುಟ್ಟಬೇಡ ಅವಳನ್ನ ಅಂತ ಹೇಳ್ತಾನೆ. ನನಗೆ ಸೇರಿದವಳು, ನೀನು ಮುಟ್ಟಬೇಡ, ನಾನು ತಾಳಿ ಕಟ್ಟಿ ಅವಳನ್ನ ಹೆಂಡ್ತಿಯಾಗಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾನೆ. ಆವಾಗ ಅವನು, ಸರಿ ಬಾಸ್, ನಾನು ಮುಟ್ಟಲ್ಲ, ನೀವು ಹಂಗಂದ್ರಲ್ಲ, ಸುಲಿದ್ಬಿಟ್ಟು ಉಪ್ಪಿನಕಾಯಿ ಹಾಕತ್ತೀನಿ ಅಂದ್ರಲ್ಲ, ಈಗ ನೀವೇ ಅವ್ರನ್ನ ಸುಧಾರಿಸಿ ಅಂತ ಹೇಳ್ತಾನೆ. ಆವಾಗ ಇಲ್ಲಿ ಮನೆಯಲ್ಲಿ ಎಲ್ಲರೂ ಸೇರಿಕೊಂಡು ಏನಾಗಿರ್ಬೋದು ಅಂತ ವಿಚಾರಿಸೋ ಟೈಮಿಗೆ ಪೊಲೀಸ್ ಬಂದು ಇಲ್ಲಿಂದ ಎಲ್ಲ ಟ್ರ್ಯಾಕ್ ಮಾಡಿ ಎಲ್ಲ ಹಿಡಿದು, ಅದರಲ್ಲಂತೂ ಅವಳು ಚಂಪಾ ಗೌರಿಯ ಗಂಡನ ಅತ್ತೆ, ಅವಳಂತೂ ಯಪ್ಪ ಎಷ್ಟು ಬಜಾರ್ತನ ಮಾಡ್ತಾಳೆ ಅಂದರೆ, ನಂದು ಮಗಂದು ಏನೂ ತಪ್ಪೇ ಇಲ್ಲ ಅನ್ನಂಗೆ ಸಿಕ್ಕಾಪಟ್ಟೆ ಬಜಾರ್ತನ ಮಾಡ್ತಾಳೆ. ಆದರೆ ಅದಕ್ಕೆಲ್ಲನೂ ಡೋಂಟ್ ಕೇರ್ ಅಂದ್ಕೊಂಡು ಪೊಲೀಸರು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅವರು ಹುಡ್ಕೋದು ಅವ್ರದ್ದು ಮುಖ್ಯ ಆಗಿರುತ್ತೆ, ಹುಡುಕ್ತಾರೆ. ಆವಾಗ ಇವಳಿಗೆ ಇದೇ ಶಿಕ್ಷೆ. ಇಲ್ಲಿ ಪುರೋಹಿತರೆಲ್ಲ ಬಂದು ಕೂತಿದ್ದಾರೆ, ಆದರೆ ಮದುವೆ ಎಣ್ಣೆ ಇಲ್ಲ ಅಂತ ಮಗನ ಕಡೆಗೆ ನೋಡ್ತಾಳೆ. ಎಲ್ಲರೂ ಸಿಕ್ಕಾಕೊಳ್ಳಂಗೆ ಮಾಡಿದೆಯೇನೋ ಅಂತ. ಇಲ್ಲ ಸುಮ್ಮನಿರು ಮಮ್ಮಿ, ಏನಿಲ್ಲ, ನನಗೆ ಗೊತ್ತು ಅದೆಲ್ಲ ನಾನು ಮಾಡಿದ್ದೀನಿ ಅಂತ ಹೇಳ್ತಾನೆ. ಆಮೇಲೆ ಇಷ್ಟೆಲ್ಲ ನಡೆಯುವಾಗ ಮತ್ತು ಪೊಲೀಸರು ಅಲ್ಲಿ CC ಕ್ಯಾಮ್ ಇರೋ ಇದು ರೂಮಿಗೆ ಹೋಗಿ ಅಲ್ಲೆಲ್ಲ ಸರ್ಚ್ ಮಾಡಿ ಬರ್ತಾರೆ. ಆದರೆ ಅಲ್ಲಿ ಆಡಿಯೋ ಆಗಿದೆ, ವಿಡಿಯೋ ಇಲ್ಲವೇ ಇಲ್ಲ, ವಿಡಿಯೋ ಎಲ್ಲ ಆಫ್ ಆಗಿದೆ. ಹೆಂಗಾಯಿತು ಅನ್ನೋದು ಈ ಮನೆಯಿಂದನೇ ಯಾರೋ ಮಾಡಿರೋ ಕೆಲಸ ಇದು ಅಂತೇಳಿ ಡೌಟ್ ಬರುತ್ತೆ. ಆವಾಗ ಇವನು ಗಾಬರಿ ಆಗೋದು, ಅನಿಕೇತ ಮತ್ತು ಅಮ್ಮನ ಮುಖ ನೋಡೋದು, ಎಲ್ಲರ ಮುಖ ನೋಡೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಆವಾಗ ಹೆದರಿಕೆ ಅವನಿಗೆ, ಎಲ್ಲಿ ಸಿಕ್ಕಾಕೊಬಿಡ್ತೀನಿ ಈ ಸಲನು ಅಂತ ಹೇಳ್ಬಿಟ್ಟು ಹೆದರಿಕೆ ಆಗ್ತಾ ಇರುತ್ತೆ. ಈ ಕಡೆ ಕರ್ಕೊಂಡೋಗಿ ಒಂದು ಪಾಳು ರೂಮಿಗೆ ಕರ್ಕೊಂಡೋಗಿ ಅಲ್ಲಿ ಇಟ್ಕೊಂಡು ಅವಳು ಕೈಕಾಲೆಲ್ಲ ಕಟ್ಟಾಕಿ ಅವಳಿಗೆ ಹೂವಿನಾರ ಹಾಕ್ತೀನಿ, ತಾಳಿ ಕಟ್ತೀನಿ ಅಂತ ಏನೇನೋ ನೆಗ್ದಾಡ್ತಿರ್ತಾನೆ ಅವನೊಬ್ಬ ಹುಚ್ಚ. ಆದರೆ ಅಲ್ಲಿ ಒಂದು ಮೊಬೈಲ್ ಸಿಕ್ಕುತ್ತೆ ಅಂತೇಳ್ಬಿಟ್ಟು ಆ ಮೊಬೈಲ್ ಒಬ್ಬ ಎತ್ತಾಕೊಂಡು ಹೋಗಿರ್ತಾನೆ. ಆ ಮೊಬೈಲ್ ರಿಂಗ್ ಮಾಡಿದಾಗ ಆ ಮೊಬೈಲಲ್ಲಿ ರಿಂಗ್ ಆಗುತ್ತೆ. ಇಲ್ಲಿನೂ ಗೊತ್ತಾಗಲ್ವಾ ಈ ಥರ ಮಾಡಿದಿರಲ್ಲ ಅಂತೇಳ್ಬಿಟ್ಟು ಅಲ್ಲಿ ಇವನು ಬೈತಾನೆ. ಇವಳು ಪ್ರಜ್ಞೆ ತಪ್ಪಿ ಮಲ್ಕೊಂಡಿರ್ತಾಳೆ. ಆಮೇಲೆ ನೀರು ಹಾಕಿ ಮುಖಕ್ಕೆ ಎದುರಿಸ್ಬಿಟ್ಟು ಮತ್ತೆ ಅಲ್ಲೆಲ್ಲ ಕಿರ್ಚಾಡಿ ಕೂಗಾಡಿ ಗಾಬರಿ ಮಾಡ್ತಾಳೆ. ಆವಾಗ ಏನೂ ಮಾಡೋಕ್ಕಾಗಲ್ಲ. ಆವಾಗ ಏನು ಮಾಡ್ತಾನೆ ಅಂದರೆ ಮತ್ತೆ ಕೈ ಕಾಲು ಕಟ್ಟಿ ಬಾಯಿಗೆಲ್ಲ ಪ್ಲಾಸ್ಟ್ರ್ ಹಾಕಿ ಮತ್ತೆ ಕೂರಿಸ್ಬಿಡ್ತಾರೆ.
ಆವಾಗ ಅವಳು ಏನು ಮಾಡೋಕ್ಕಾಗಲ್ಲ, ಕೂತ್ಕೊಂಡಿರ್ತಾಳೆ. ಆದರೆ ಪ್ಲಾಸ್ಟ್ರ್ ಹಾಕ್ಬಿಟ್ಟಿದ್ದಾರೆ, ಮತ್ತು ಬಾಯಿಗೆ ಪ್ಲಾಸ್ಟ್ರ್ ಹಾಕಿ ಕೈಯೆಲ್ಲ ಕಟ್ಟಾಕಿ. ಆವಾಗ ಇವಳಿಗೆ ಗೊತ್ತಾಗುತ್ತೆ, ಓ ನನ್ನನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಅಂತ ಗೊತ್ತಾಯಿತು. ಗೊತ್ತಾಗಿ ಇವಳು ಒದ್ದಾಡೋದು ಕಿರ್ಚಾಡೋದು ಮಾಡ್ತಾಳೆ. ಆದರೆ ಏನೂ ಮಾಡೋಕ್ಕಾಗಲ್ಲ. ಇವರು ಪೊಲೀಸವರು ಎಲ್ಲ ಕಡೆ ಸರ್ಚ್ ಮಾಡಿ ಟ್ರ್ಯಾಕ್ ಮಾಡಿ ಹಿಡಿಯೋಕ್ಕೆ ರೆಡಿಯಾಗವ್ರೆ. ರೋಡಲ್ಲೇ ಹೋಗ್ತಾವ್ರೆ ಅಂತೇಳ್ಬಿಟ್ಟು ಅಲ್ಲೆಲ್ಲ ಟ್ರ್ಯಾಕ್ ಮಾಡಿ ಹಿಡಿತಾ ಇದ್ದಾರೆ. ಆದರೆ ಈ ನಾಳೆ ಎಪಿಸೋಡಲ್ಲಿ ಫುಲ್ಲು ಹಿಡಿತಾರೆ. ಅವರೆಲ್ಲೂ ಹೋಗೋಕ್ಕಾಗಲ್ಲ. ಆದರೆ ತಾಳಿ ಕಟ್ಟಿದ್ರೇ ಕಷ್ಟ. ಇವಂದೇನು ಗೊತ್ತಾ, ಅನಿಕೇತಂದು ತಾಳಿ ಕಟ್ಟು ಅಂತ ಹೇಳಿ ಕಳಿಸಿದಾನಲ್ಲ. ಹಂಗಾಗಿ ತಾಳಿ ಕಟ್ಟಿಬಿಟ್ರೆ ಆಮೇಲೇನು ಆ ತಾಳಿ ತೆಗೆದು ನನ್ನ ಹತ್ರ ಮದುವೆ ಮಾಡಿಸಲ್ಲ, ಮತ್ತು ನಾನು ಸೇಫ್ ಆಗ್ತೀನಿ ಅನ್ನೋದು ಇವನ ಇಂಟೆನ್ಷನ್ ಆಗಿರುತ್ತೆ. ಇಲ್ಲಿ ಕಂಟ್ರೋಲ್ ರೂಮಲ್ಲಿ ಎಲ್ಲ ಸರ್ಚ್ ಮಾಡಿ ಕಂಡುಹಿಡಿದು ಹೇಳ್ತಾನೆ ಇದ್ದಾರೆ ಪೊಲೀಸರಿಗೆ ಆಗಾಗ. ಆಮೇಲೆ ತಾಳಿ ಕಟ್ಟೋಕ್ಕೂ ಏನು ಅವಕಾಶ ಕೊಡಲ್ಲ, ಅಷ್ಟರೊಳಗೆ ಹಿಡ್ದಾಕ್ತಾರೆ. ಮತ್ತು ಅನಿಕೇತ್ಗೆ ಅದು ಬಂದು ಬೀಳುತ್ತೆ ಉರುಳು. ಏಕೆಂದರೆ ಇವನೇ ಪ್ರೆಗ್ನೆಂಟ್ ಮಾಡಿರೋದ್ರಿಂದ ಇನ್ನೊಬ್ಬರು ಕುತ್ತಿಗೆ ಕಟ್ಟಕ್ಕೆ ಓಡಾಡ್ತಿದ್ದಾನೆ. ದುಡ್ಡಿನ ಆಮಿಷ ತೋರಿಸ್ಬಿಟ್ಟು ಕೊಟ್ಬಿಡೋಣ ಅಂತೇಳಿ ಐಡಿಯಾ ಮಾಡ್ಕೊಂಡಿದ್ದಾನೆ ಅಬ್ವಿಯಸ್ಲಿ. ಆದರೆ ಇವನಿಗೆ ಅನಿಕೇತ್ಗೆ ಭಾಳ ದುರಾಸೆ ಜಾಸ್ತಿ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.